ರಾಕೇಶ್ ಪೂಜಾರಿ ಅಂತಿಮ ದರ್ಶನಕ್ಕೆ ನಟ ರಿಷಬ್ ಶೆಟ್ಟಿ ಗೈರಾಗಿದ್ದು ಅವರ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ವ್ಯಕ್ತವಾಗ್ತಾ ಇದೆ. ರಾಕೇಶ್ ಅಂತಿಮ ದರ್ಶನಕ್ಕೆ ನಟ ರಿಷಬ್ ಶೆಟ್ಟಿ ಬಂದಿರಲಿಲ್ಲ. ರಾಕೇಶ್ ಮನೆ ಇರೋದು ಉಡುಪಿ ಸಮೀಪ, ರಿಷಬ್ ಶೆಟ್ಟಿ ಇರೋದು ಕುಂದಾಪುರದಲ್ಲಿ, 30 ಕಿಲೋಮೀಟರ್ ದೂರ ಆಗಬಹುದು. ಹೀಗಿದ್ರೂ ಕೂಡ ಜಸ್ಟ್ 30 ಕಿಲೋಮೀಟರ್ ದೂರ ಇದ್ರೂ ರಿಷಬ್ ಶೆಟ್ಟಿ ಬಂದಿರಲಿಲ್ಲ. ಮಗನ ಅಗಲಿದ ನೋವಿನಲ್ಲೂ ತಾಯಿಗೆ ಸಾಂತ್ವನವನ್ನ ಹೇಳಲಿಲ್ಲ. ಕಾಂತಾರ ಚಿತ್ರ ಒಪ್ಕೊಂಡ ದಿನವೇ ರಾಕೇಶ್ಗೆ ಆಘಾತ ಆಗಿತ್ತು. ಈ ರೀತಿಯಾಗಿ ಒಂದಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇವೆ. ದೈವದ ಕೋಪಕ್ಕೆ ಕಾಂತಾರ ಸಿನಿಮಾ ಕಾರಣವಾಗಿದೆಯಾ? ಹಾಗಾದ್ರೆ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಬ್ಯಾಕ್ ಟು ಬ್ಯಾಕ್ ಸಾವು ಅಂತ ಹೇಳಿದ್ರೆ, ಮೊನ್ನೆ ತಾನೇ ಚಿತ್ರದ ಜೂನಿಯರ್ ಆರ್ಟಿಸ್ಟ್ ಒಬ್ರು ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಾಣ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಚಿತ್ರತಂಡ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಚಿತ್ರೀಕರಣ ಆ ದಿವಸ ಇರಲಿಲ್ಲ. ಹಾಗೆಯೇ ಚಿತ್ರತಂಡಕ್ಕೂ ಅವರು ತಿಳಿಸಿರಲಿಲ್ಲ. ನದಿಗೆ ಸ್ನಾನ ಮಾಡೋಕೆ ಹೋಗಿ ಅವರು ಸಾವನ್ನಪ್ಪಿದ್ರು. ಅದಾದ ಬಳಿಕ ರಾಕೇಶ್ ಪೂಜಾರಿ ಅವರು ಮೆಹಂದಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೆಹಂದಿಯಲ್ಲಿ ಕೂಡ ಭಾಗಿಯಾಗಿದ್ದರು. ಅದಾದ ಬಳಿಕ ಅವರು ಕುಸಿದು ಬಿದ್ದು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಹೀಗೆ ಒಂದಷ್ಟು ವಿಚಾರಗಳು ಇಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ರಿಷಬ್ ಶೆಟ್ರು ಅಲ್ಲೇ ಇದ್ದರು, ಹತ್ತಿರದಲ್ಲೇ ಇದ್ದರು. ಕುಂದಾಪುರದಿಂದ ಉಡುಪಿಗೆ ಹೋಗ್ಬೋದಿತ್ತು, 30 ಕಿಲೋಮೀಟರ್ ಅಷ್ಟೇ ದೂರ, ಯಾಕೆ ಹೋಗಲಿಲ್ಲ ಅಂಥೇಳಿ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಗಮನಿಸ್ತಾ ಇದ್ವಿ, ಕಾಂತಾರ ಚಿತ್ರೀಕರಣ ಆರಂಭ ಆದಾಗಿನಿಂದ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇವೆ ಚಿತ್ರತಂಡಕ್ಕೆ. ಅದಾದ ನಂತರದಲ್ಲಿ ಈ ರಾಕೇಶ್ ಪೂಜಾರಿ ಸಾವು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ ರಿಷಬ್ ಶೆಟ್ರು ಆ ದಿವಸ ರಾಕೇಶ್ ಪೂಜಾರಿ ಅಂತಿಮ ದರ್ಶನಕ್ಕೆ ಯಾಕೆ ಬರಲಿಲ್ಲ? 30 ಕಿಲೋಮೀಟರ್ ದೂರ ಅಷ್ಟೇ. ಎಸ್ ಸಂಪತ್, ಇಲ್ಲಿ ಗಮನಿಸಬಹುದು, ರಿಷಬ್ ಶೆಟ್ಟಿ ವಿರುದ್ಧ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ನೀವು ಗಮನಿಸಿದಂತೆ ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಕಮೆಂಟ್ ಗಳನ್ನ ಮಾಡೋದು ಅಥವಾ ಪೋಸ್ಟ್ ಗಳನ್ನ ಹಾಕೋದ್ರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಕನ್ನಡದ ಒಂದು ಹೆಮ್ಮೆಯ ನಟ ಅಂತಾನೆ ಹೇಳ್ಬಹುದು. ಕಾಮಿಡಿ ಕಿಲಾಡಿ ಮೂಲಕ ಅವರು ಈ ವೇದಿಕೆಯ ಮೂಲಕ ಸಿನಿಮಾ ರಂಗ ಆಗಿರ್ಬೋದು, ಕಿರುತೆರೆ ಆಗಿರ್ಬೋದು, ಎಲ್ಲೆಡೆ ಕೂಡ ಅವರು ತಮ್ಮ ಹೆಸರನ್ನ ಮಾಡಿದವರು. ಪ್ರತಿಯೊಂದು ಅವರ ಪಾತ್ರ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಪ್ರತಿಯೊಂದು ಕ್ಷಣ ಅವ್ರದ್ದು ಏನೇ ಗಮನಿಸಿದ್ರು ಕೂಡ ಅದು ಅಷ್ಟೊಂದು ನಮ್ಮನ್ನ ನಗಿಸ್ತಾ ಇತ್ತು, ಅಷ್ಟೊಂದು ರಂಜಿಸ್ತಾ ಇತ್ತು. ಅತಿ ಬೇಗ ಅವರು ಜನಪ್ರಿಯತೆಯನ್ನ ಪಡ್ಕೊಂಡಂತಹ ಒಬ್ಬ ಅದ್ಭುತ ಕಲಾವಿದ, ಮಂಗಳೂರು ಮೂಲದವರು. ಮೊನ್ನೆಯಷ್ಟೇ ಹೃದಯಾಘಾತದಿಂದ ಅವರು ವಿಧಿವಶರಾದಂತಹ ವಿಚಾರವನ್ನ ಇವತ್ತಿಗೂ ಕೂಡ ಯಾರು ಅರಗಿಸಿಕೊಳ್ತಾ ಇಲ್ಲ. ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆತನ ಸಾವಿಗೆ ನ್ಯಾಯ ಇಲ್ವಾ ಹಾಗಾದ್ರೆ ಅನ್ನೋ ರೀತಿ ಚರ್ಚೆ ಆಗ್ತದೆ. ಇಷ್ಟು ಬೇಗ, ಅದು ಸಣ್ಣ ವಯಸ್ಸಿನಲ್ಲಿ ವಿಧಿವಶರಾದ್ರಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ಜೋರಾಗಿ ಇವತ್ತಿಗೂ ನಡೀತಾ ಇದೆ. ಇದರ ಬೆನ್ನಲ್ಲೇ ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಚರ್ಚೆ ಆದ್ರೆ, ಅವರ ಆಪ್ತರು ಕೂಡ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾರೆ ಆ ಸಿನಿಮಾದ ವಿರುದ್ಧ. ಆ ಸಿನಿಮಾ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ, ಬಟ್ ಯಾವ ಸಿನಿಮಾ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಅವರ ಆಪ್ತರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಅತ್ಯಾಪ್ತರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವರು, ಅವರು ಕೂಡ ನಟ ಕೂಡ ಹೌದು, ಅವ್ರ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ ಅವರು ಜೀ ಕನ್ನಡ ನ್ಯೂಸ್ಗೆ ಹೇಳ್ಕೊಂಡಂತ ವಿಚಾರವನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಏನಪ್ಪಾ ಅಂತ ಹೇಳಿದ್ರೆ, ಕಾಂತಾರ ಸಿನಿಮಾ ಒಪ್ಕೊಂಡ ಬಳಿಕ ಅವ್ರಿಗೆ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಮೊನ್ನೆ ಅವರು ವಿಧಿವಶರಾದಂತಹ ಸಂದರ್ಭದಲ್ಲಿ ಜಸ್ಟ್ 30-40 ಕಿಲೋಮೀಟರ್ನ ಆಸುಪಾಸಿನಲ್ಲಿ ರಿಷಬ್ ಶೆಟ್ಟಿ ಅವರು ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ರು. ಅವತ್ತು ಇವ್ರು ತೀರ್ಕೊಂಡಿದ್ದಾರೆ ಅಂತ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದಷ್ಟು ಹೊತ್ತುಗಳ ಕಾಲ ಆದ್ರೂ ಶೂಟಿಂಗ್ ನಿಲ್ಸಿ ಬಂದು ಅವರು ಹೋಗ್ಬೋದಿತ್ತು, ಅಂತಿಮ ದರ್ಶನವನ್ನ ಪಡ್ಕೊಳ್ಬಹುದಿತ್ತು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ ಮನೆಗೆ ಆಸರೆಯಾಗಿದ್ದಂತಹ ಮಗ ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ನೋವಿನಲ್ಲಿರುವಂತಹ ತಾಯಿಗಾದ್ರೂ ಸಾಂತ್ವನ ಹೇಳ್ಬೋದಿತ್ತಲ್ಲ ಹಾಗಾದ್ರೆ ರಿಷಬ್ ಶೆಟ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ವಿಚಾರ ಇದೀಗ ಅವರ ಏರಿಯಾದಲ್ಲೂ ಅವರ ನಡುವೆ ಅವರ ಸಂಬಂಧಿಕರಾಗಿರ್ಬೋದು, ಅವ್ರ ಸ್ನೇಹಿತರು, ಅವ್ರ ಜೊತೆ ಒಟ್ಟಿಗೆ ಇದ್ದವ್ರೆಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮೇಡಮ್ ಅನ್ನೋದನ್ನ ನನ್ನ ಜೊತೆ ಅವ್ರು ಶೇರ್ ಮಾಡ್ಕೊಂಡ್ರು. ಇದರ ಜೊತೆಗೆ ಅವ್ರು ಹೇಳಿದ ಇನ್ನೊಂದೆಪ್ಪ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲರೂ ದೈವ ಅಂತ ಮಂಗಳೂರು ಕಡೆ ಅಂತ ಬಂದಾಗ ದೈವಗಳ ಅಂದ್ರೆ ತುಂಬಾ ಅದನ್ನ ನಂಬ್ತಾರೆ, ದೈವಗಳು ಕಾರಣಿಕ ಜಾಸ್ತಿ ಅಂತ ಹೇಳಿ
ಹೇಳ್ತಾರೆ. ಅದ್ರ ಕೋಪಕ್ಕೆ ಏನಾದ್ರೂ ಈ ಚಿತ್ರತಂಡ ಕಾರಣ ಆಗಿದ್ಯಾ ಹಾಗಾದ್ರೆ? ಮೊನ್ನೆಯಷ್ಟೇ ಒಬ್ರು ತೀರ್ಕೊಂಡ್ರು, ಅದಾದ ಬಳಿಕ ಈ ರೀತಿ ತೀರ್ಕೊಂಡಿದ್ದು, ಇದೆಲ್ಲವೂ ಕೂಡ ದೈವ ಕೊಡ್ತಾ ಇರುವಂತ ಮುನ್ಸೂಚನೆಯ ಅನ್ನೋದಕ್ಕೆ ಸಂಬಂಧಪಟ್ಟಂತ ಚರ್ಚೆನ ಕೂಡ ಅವ್ರು ಮಾಡ್ಕೊಂಡ್ರು. ಇನ್ನು ಈ ಸಿನಿಮಾದಲ್ಲಿ ಕಾಂತಾರ ಪಾರ್ಟ್ 2 ನಲ್ಲಿ ಹಾಗಾದ್ರೆ ರಾಕೇಶ್ ಪೂಜಾರಿ ಅವರು ಎಷ್ಟು ದಿನಗಳ ಕಾಲ ಆಗಿರೋ ಶೂಟಿಂಗ್ ಮಾಡಿದ್ದಾರೆ ಅಂತ ಅನ್ನೋ ಚರ್ಚೆಗೆ ನಾವು ಕೇಳಿದ ಪ್ರಶ್ನೆಗೆ 60 ರಿಂದ 70 ದಿನಗಳ ಕಾಲ ಅವರು ಶೂಟಿಂಗ್ ಮಾಡಿದ್ದಾರೆ ಮೇಡಮ್. ಶೂಟಿಂಗ್ ಹೋಗಿ ಬಂದಂತ ಸಂದರ್ಭದಲ್ಲಿ ಅಷ್ಟು ವಿಚಾರಗಳನ್ನ ಎಲ್ಲರ ಹತ್ರ ಹೇಳ್ಕೊಂಡು ಸಂಭ್ರಮಿಸ್ತಾ ಇದ್ರಂತೆ. ಹಂಗಿದೆ, ಹಿಂಗಿದೆ, ಆ ರೀತಿ ಇದೆ, ಈ ರೀತಿ ಇದೆ ಅಂತ ಹೇಳಿ. ಅಂಡ್ ಅಷ್ಟು ಚಿತ್ರತಂಡದವ್ರ ಜೊತೆ ಕೂಡ ರಾಕೇಶ್ ಪೂಜಾರಿ ಅವರು ಒಳ್ಳೆಯ ಒಡನಾಟವನ್ನ ಇಟ್ಕೊಂಡಿದ್ರಂತೆ, ತುಂಬಾ ಅಟ್ಯಾಚ್ ಆಗಿದ್ರಂತೆ ಆ ಸಿನಿಮಾ ತಂಡದವ್ರ ಜೊತೆ. ಇದೆಲ್ಲವನ್ನು ಕೂಡ ಹೇಳ್ಕೊಂಡು ಅವರ ಆಪ್ತರು ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ತುಂಬಾ ಭಾವುಕರಾಗಿ ಮಾತನಾಡಿದ್ರು. ಅಟ್ಲೀಸ್ಟ್ ಹೋಗಿ ಅವ್ರ ತಾಯಿಗೆ ಸಾಂತ್ವನ ಹೇಳ್ಬೋದಿತ್ತು, ಒಂದು ಫೋನ್ ಕಾಲ್ ಮಾಡಬಹುದಿತ್ತು ರಿಷಬ್ ಶೆಟ್ಟಿ ಅವರು. ಯಾಕೆ ಮಾಡ್ಲಿಲ್ಲ? ರಿಷಬ್ ಶೆಟ್ಟಿ ಅಂತ ಬಂದಾಗ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದ ಹೆಸರನ್ನ ತಂದುಕೊಟ್ಟಂತವ್ರು, ಯಾಕೆ ಈ ರೀತಿಯ ಆಲೋಚನೆಯನ್ನ ಮಾಡ್ಲಿಲ್ಲ? ಒಂದ್ ಪೋಸ್ಟ್ ಅನ್ನ ಹಾಕಿ ಸುಮ್ನಾಗ್ಬಿಟ್ರ? ಹಾಗಾದ್ರೆ ಯಾಕೆ ಈ ರೀತಿ ಮಾಡಿದ್ರು? ಜಸ್ಟ್ ಅವ್ರ ಮ್ಯಾನೇಜರ್ ಅನ್ನ ಕಳಿಸಿದ್ರು, ಅವ್ರು ಬಂದ್ರು ಹೋದ್ರು ಅನ್ನೋ ರೀತಿ ಇತ್ತು. ಒಂದ್ ಅಟ್ಲೀಸ್ಟ್ ನಿಲ್ಬಹುದಿತ್ತು, ಒಂದ್ ಧೈರ್ಯ ತುಂಬಬಹುದಿತ್ತು ಆ ತಾಯಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗ್ತಾ ಇದೆ. ಮಾನವೀಯತೆನ ಮರ್ತು ಬಿಟ್ರ ರಿಷಬ್ ಶೆಟ್ಟಿ ಅವರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತುಗಳನ್ನ ಆಡಿದ್ರು. ಇನ್ನಾದ್ರೂ ಇದನ್ನ ಗಮನಿಸಿದಂತಹ ರಿಷಬ್ ಶೆಟ್ಟಿ ಅವರ ಬಗ್ಗೆ ಎಲ್ರಿಗೂ ಕೂಡ ಅಗಾಧವಾದ ಪ್ರೀತಿ ಇದೆ, ಅಗಾಧವಾದ ಗೌರವ ಇದೆ. ಅವ್ರು ಸಿನಿಮಾ ಅಂತ ಬಂದಾಗ ಬರೀ ರಕ್ತ ಅಷ್ಟೇ ಅಲ್ಲ, ಬೆವರಷ್ಟೇ ಅಲ್ಲ, ರಕ್ತವನ್ನ ಹರಿಸುವಂತಹ ನಟ. ಆ ಸಿನಿಮಾ ನಮ್ಮನ್ನ ರಂಜಿಸ್ಬೇಕು, ಕನ್ನಡ ಜನತೆಯನ್ನ ರಂಜಿಸ್ಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆನ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಶ್ರಮ ವಹಿಸುವಂತಹ ಅದ್ಭುತ ಕಲಾವಿದ ಅಂತ ಇದ್ರೆ ಅದು ರಿಷಬ್ ಶೆಟ್ಟಿ ಅವರು. ಈಗಲಾದ್ರೂ ಕೂಡ ಅವರು ಅವ್ರ ತಾಯಿಯನ್ನ ಅಥವಾ ಅವ್ರಿಗೆ ಸಾಂತ್ವನ ಹೇಳುವ ಕೆಲಸವನ್ನ ಮಾಡ್ತಾರ ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕು. ಒಟ್ಟಾರೆ ರಾಕೇಶ್ ಪೂಜಾರಿ ಅಂತ ಅದ್ಭುತ ಕಲಾವಿದ ಇನ್ನಿಲ್ಲ. 30-40 ಕಿಲೋಮೀಟರ್ ಆಸ್ಪಾಸ್ ದೂರದಲ್ಲಿದ್ದಂತಹ ರಿಷಬ್ ಶೆಟ್ಟಿ ಅವರು ಯಾಕೆ ಬರ್ಲಿಲ್ಲ, ಅಥವಾ ಅವ್ರಿಗೆ ನೋಡೋದಕ್ಕೆ ನೋವಾಯ್ತಾ? ಈ ರೀತಿ ಚರ್ಚೆಗಳು ಒಂದೇ ರೀತಿ ನಾವು ಎಲ್ಲವನ್ನೂ ಹೇಳೋದಕ್ಕಾಗಲ್ಲ. ಬಟ್ ಅವ್ರ ಆಪ್ತರು ಹೇಳೋದನ್ನ ನಾವು ಇವತ್ತು ಇಲ್ಲಿ ಹೇಳಲೇಬೇಕಾದಂತ ಅನಿವಾರ್ಯತೆ ಸಿಕ್ಕಿದೆ. ಜನರು ಕೂಡ ಈಗ ಅವರ ರಾಕೇಶ್ ಪೂಜಾರಿ ಅಭಿಮಾನಿಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸ್ನೇಹಿತರು ಎಲ್ಲರೂ ಕೂಡ ಯಾಕೆ ರಿಷಬ್ ಶೆಟ್ಟಿ ಅವರು ಈ ರೀತಿ ಮಾಡಿದ್ರು, ಬರ್ಬಹುದಿತ್ತಲ್ವಾ, ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಿ ಮಾತಾಡಬಹುದಿತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ಇದೆಲ್ಲದರ ನಡುವೆ ಯಾವಾಗ ಅವ್ರು ಹೋಗಬಹುದು ಅನ್ನೋ ಚರ್ಚೆ ಇವತ್ತಿಗೂ ಕೂಡ ಅವ್ರ ಮನೆಯ ಆಸುಪಾಸಿನಲ್ಲಿ ಅವ್ರ ಸ್ನೇಹಿತರು ಮಾಡ್ತಾ ಇದ್ದಾರೆ. ನೋಡೋಣ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಸಂಪತ್, ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.